ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದ್ರೆ ನನ್ನ ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ನನಗೆ ನೋಡಿ ಬೇಜಾರಾಗೋಯ್ತು. ಅದಕ್ಕೆ ಕ್ಲೀನ್ ಮಾಡೋಣ, ಬೆಳಗ್ಗೆ ಲೋಡ್ ಐತೆ, ಬೇಗ ಕ್ಲೀನ್ ಮಾಡಪ್ಪ ಅಂತ ಅಂದರು. ಸರಿ ಆಯಿತು, ನಾನು ಬೆಳಗ್ಗೆ ಲೋಡ್ ಐತಲ್ಲ ಅಂತ ಜೋಶಾಗಿ ಕ್ಲೀನ್ ಮಾಡ್ತಿದ್ದೆ. ನೆನ್ನೆ ಮಳೆ ಬಂದಿತ್ತು, ಹಂಗಾಗಿ ಫುಲ್ಲು ಬೆಲ್ಟ್ ಗಿಲ್ಟೆಲ್ಲ ನೆಂದೋಗಿತ್ತು. ನನಗಂತೂ ನೋಡಿ ಬೇಜಾರಾಯ್ತೈತೆ. ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ಲೋಡ್ ಮಾಡಿರಿ ಅಂತ ಹೇಳಿದೆ. ಅಷ್ಟರಲ್ಲೇ ಲೋಡ್ ಮಾಡಿ ನಿಲ್ಲಿಸಿದ್ರು. ಬಿಲ್ಲು ಬಂತು. ಬಿಲ್ ಇಸ್ಕೊಂಡು ಸೀದಾ ಹೊರಡೋಣ ಶಿವ, ಇನ್ನೇನು ಮಾಡೋದು, ಹೆಂಗೋ ಯಾವುದೋ ಲೋಕಲ್ಲೋ ಪಾಕಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಗಾಡಿ ತಗೊಂಬಂದು ಕ್ಲೀನಾಗಿ ಹಚ್ಕಾಕ್ತೆ. ನೋಡಿರಿ ನನ್ನ ಗಾಡಿ ಹೆಂಗೆ ಕಾಣಿಸ್ತೈತೆ, ಸಕ್ಕತ್ತಾಗೈತಲ್ವ. ನಮ್ಮ ಗಾಡಿ ನಮಗೆ ನೋಡೋಕ್ಕೆ ಲುಕ್ಕು, ಬಟ್ ಬೇರೆಯವ್ರಿಗೆ ಹೆಂಗೆ ಕಾಣಿಸ್ತದೆ ನನಗೆ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಗಾಡಿ ನಮಗೆ ಲುಕ್ಕು ಅಂತ ಹೇಳ್ಬಿಟ್ಟು ಸೀದಾ ಡೋರ್ ಹಾಕ್ಕೊಂಡವನೇ ಶಿವ ಅಂತ ಬಂದವನೇ ಅನ್ಲೋಡ್ ಪಾಯಿಂಟಿಗೆ ಬಂದುಬಿಟ್ಟು ಅನ್ಲೋಡ್ ಎಲ್ಲ ಮಾಡಿಸ್ದೆ. ಯಾಕೆಂದರೆ ಅವ್ರು ಬೇಗ ಮಾಡಿಕೊಂಡ್ರು, ಒಳ್ಳೆ ಜನ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ರಾಣಿಗೆ ಸ್ವಲ್ಪ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಬಂದೆ. ಏಯ್ ಬಾರೋ ಹುಡುಗ, ಪೆಟ್ರೋಲ್ ಹಾಕು, ಡೀಸೆಲ್ ಹಾಕು ಅಂತ ಅಂದೆ. ಅದಕ್ಕೆ ಅಣ್ಣ ಅದು ಪೆಟ್ರೋಲ್ ಅಲ್ಲ ಕಣೋ, ಡೀಸೆಲು ಅಂದ. ಸರಿ ಆಯ್ತು, ಅದನ್ನೇ ಹಾಕ್ಬರಪ್ಪ ಅಂದೆ. ಅಣ್ಣ ಸ್ವಲ್ಪ ಬಿಸಿ ಇದ್ದೀನಿ, ನೀನೇ ಹಾಕೊಳ್ಳೋಣ ಅಂದ. ಸರಿ ಆಯಿತು ಬಿಡಪ್ಪ, ಇನ್ನೇನು ನಾನೇ ಹಾಕೋತೀನಿ, ನನ್ನ ರಾಣಿಗೆ ಹೊಟ್ಟೆ ತುಂಬ ಸಾಕು, ಯಾರು ಹಾಕಿದ್ರೇನು ಅಂತ ಹೇಳ್ಬಿಟ್ಟು ಸೀದಾ ಹೊಟ್ಟೆ ತುಂಬಿ ಚೆಲ್ಲೋರ್ಗೂ ಹಾಕ್ತೆ. ಅಷ್ಟರಲ್ಲಿ ನಮ್ಮ ಹುಡುಗ ಬಂದು ವೀಡಿಯೋ ಮಾಡ್ತಿದ್ರೆ ಏಲಿಯನ್ ನೋಡೋದಂಗೆ ಓಡೋಯ್ತವನೆ. ಸರಿ ಆಯ್ತು, ಇನ್ನೊಂದು ಲೋಡ್ ಐತೆ ಯಾಕಪ್ಪ ಅಂತ ಅಂದರು. ನನಗಂತೂ ಖುಷಿಯಾಗೋಯ್ತು. ಅದಕ್ಕೆ ಲೋಡ್ ಐತಲ್ಲ ಅಂತ ಹೇಳ್ಬಿಟ್ಟು ಲೋಡ್ ಹಾಕ್ಬಿಟ್ಟು ನಮ್ಮ ಹುಡುಗರು ಹಲ್ಟೆ ಹೊಡಿತಿದ್ರು. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹಲ್ಟೆ ಹೊಡಿ ಹತ್ರಕ್ಕೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ದೆ. ಇನ್ನೇನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ, ಏನಾದ್ರು ಮಾಡಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಫೋನ್ ಬಂತು, ಆಚೆಕಕ್ಕಪ್ಪ ಗಾಡಿ ಲೋಡಿಲ್ಲ ಅಂತ. ಅಯ್ಯೋ, ಇದೊಳ್ಳೆ ಸವಾಸ ಆಯ್ತಲ್ಲ ನಮಗೆ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡು ಆಚೆಕಾಗ್ತೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕೆಂದ್ರೆ ಬರೀ ಒಂದು ಲೋಕಲ್ ಅಷ್ಟೇ ಹೊಡೆದಿರೋದು ಬಾಡಿಗೆ, ಇನ್ನು ಯಾವುದೂ ಇಲ್ಲ ಅಂತಂದ್ರು. ಸರಿ ಆಯಿತು, ಏನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಆಚೆಗೆ ಹಾಕ್ಬಿಟ್ಟು ಇನ್ನೊಂದು ಗಾಡಿ ಹಾಕ್ಸ್ತಾಯಿದ್ರು. ಅವನು ನನ್ನ ವೀಡಿಯೋ ಮಾಡೋ ಅಂತ ಅಂದ. ಅದಕ್ಕೆ ಆಯಿತು ಮಾಡ್ತೀನಿರಪ್ಪ ಅಂತ ಹೇಳ್ಬಿಟ್ಟು ಮಾಡಿದೆ. ನಾನು ಸಾಯಂಕಾಲದವರೆಗೂ ವೆಯ್ಟ್ ಮಾಡಿದೆ, ಯಾವುದೂ ಸಿಗಲಿಲ್ಲ. ಈಗ ಹಾಕೋಕಪ್ಪ, ಬೆಳಗ್ಗೆ ಲೋಡ್ ಮಾಡ್ತೀನಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಕೊಟ್ಟೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.